ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ದೇವರ ವಾಕ್ಯದಲ್ಲಿ ವಿಮೋಚನ ಕಾಂಡ 13ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ದೇವರ ಸ್ತೋತ್ರ. 12 ಅಧ್ಯಾಯ ನಾವು ಮುಗಿಸಿದ್ವಿ. ಇವತ್ತು 13ನೇ ಅಧ್ಯಾಯಕ್ಕೆ ಬರ್ತಾ ಇದ್ವಿ. 13:1-2 ವಚನವನ್ನ ನಾವು ನೋಡೋಣ. ಯೆಹೋವನು ಮೋಶೆಗೆ, ಇಸ್ರಾಯೇಲ್ಯರು ತಮ್ಮೊಳಗಾಗಲಿ ತಮ್ಮ ಪಶುಗಳೊಳಗಾಗಲಿ ಪ್ರಥಮ ಗರ್ಭವನ್ನು, ಅಂದರೆ ಚೊಚ್ಚಲಾಗಿ ಹುಟ್ಟಿದ್ದೆಲ್ಲವನ್ನ ನನಗೆ ಮೀಸಲಾಗಿಡಬೇಕು, ಅದು ನನ್ನದೇ ಎಂದು ಹೇಳಿದನು. ಇಲ್ಲಿ ಚೊಚ್ಚಲಾದದ್ದೆಲ್ಲವೂ ದೇವರಿಗೆ ಮೀಸಲಾದದ್ದು. ಇಸ್ರಾಯೇಲ್ಯರು ತಮ್ಮೊಳಗಾಗಲಿ ಪಶುಗಳಲ್ಲಿ ಆಗಲಿ ಪ್ರಥಮ ಗರ್ಭವನ್ನ, ಗರ್ಭದ ಫಲವನ್ನ ದೇವರಿಗೆ ಕೊಡಬೇಕು ಅನ್ನೋದು ಅಲ್ಲಿ ದೇವರು ನಿಯಮ ಮಾಡ್ತಾರೆ. ಇದು ಹಳೆ ಒಡಂಬಡಿಕೆಯ ನಿಯಮ. ಆದರೂ ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ತಮ್ಮನ್ನ ದೇವರಿಗೆ ಒಪ್ಪಿಸ್ಬೇಕು. ಸೊ ದೇವರು ಇಲ್ಲಿ ಯಾಕೆ ಈ ನಿಯಮ ಮಾಡಿದ್ರು ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಇಸ್ರಾಯೇಲರ ಚೊಚ್ಚಲ ಮಕ್ಕಳನ್ನ ಅಲ್ಲಿ ಸಂಹಾರ ಮಾಡಿದ್ರು. ಆದ್ರೆ ಇಲ್ಲಿ ಚೊಚ್ಚಲ ಮಕ್ಕಳು ದೇವರಿಗೆ ಪ್ರಥಮರು, ಅದು ದೇವರಿಗೆ ಸಲ್ಲತಕ್ಕದ್ದು ಎಂಬುದಾಗಿ ಅಲ್ಲಿ ದೇವರೇನ್ ಮಾಡ್ತಾ ಇದ್ದಾರೆ, ಅಲ್ಲಿ ನಿಯಮ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದರಲ್ಲಿ ಇನ್ನೊಂದು ಅರ್ಥ ಇದೆ, ದೇವರು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟನು ಎಂಬುದಾಗಿ ನಾವು ನೋಡೋರಾಗಿದ್ದೀವಿ. ಅಂದ್ರೆ ನಮ್ಮ ಸರ್ವಸ್ವವನ್ನ, ನಮಗೆ ಬೆಸ್ಟ್ ಆಗಿರೋದನ್ನ ದೇವರಿಗೆ ಕೊಡಬೇಕು ಅನ್ನೋದೇ ಇದರ ಒಂದು ಅರ್ಥವಾಗಿದೆ. ಚೊಚ್ಚಲಾದದ್ದು ಸಾಧಾರಣವಾಗಿ ಅನೇಕರಿಗೆ ಬಹು ಪ್ರಮುಖವಾದದ್ದಾಗಿರ್ತದೆ, ಅದನ್ನ ದೇವರಿಗೆ ಕೊಡಬೇಕು. ಸೊ ಅದೇ ತರ ನಮ್ಮಲ್ಲಿರುವಂತ ಸರ್ವಸ್ವವನ್ನ, ಬೆಸ್ಟ್ ಆದದನ್ನ, ವರ್ಸ್ಟ್ ಆದದಲ್ಲ, ಬೆಸ್ಟ್ ಆದದನ್ನ ದೇವ್ರಿಗೆ ಕೊಡ್ಬೇಕು. ಕೆಲವರು ಮಕ್ಕಳಲ್ಲಿ ಕೆಲವರು ಚೆನ್ನಾಗಿದ್ರೆ ಅವ್ರನ್ನ ದೇವ್ರ ಸೇವೆ ಕೊಡಲ್ಲ, ಯಾರು ಚೆನ್ನಾಗಿಲ್ವೋ ಅವ್ರ ದೇವ್ರ ಸೇವೆಗೆ ಇರಲಿ ಅಂತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ಇದರಲ್ಲಿ ಬರೋದಿಲ್ಲ. ದೇವರ ಒಂದು ಉದ್ದೇಶ ಬೆಸ್ಟ್ ಆಗಿರೋದನ್ನೇ ದೇವ್ರಿಗೆ ಕೊಡ್ಬೇಕು. ನಮ್ಗೆ ಯಾವ್ದು ಬಹಳ ಇಷ್ಟವಾಗಿದೆಯೋ ಅದನ್ನೇ ದೇವ್ರಿಗೆ ಸಮರ್ಪಿಸ್ಬೇಕು ಅನ್ನೋದು ದೇವರಿಗೆ ಇಷ್ಟ. ಯಾಕಂದ್ರೆ ಪರಲೋಕದಲ್ಲಿರುವ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ ಸರ್ವಸ್ವವನ್ನು ನಮ್ಗೆ ಒಪ್ಪಿಸಿಕೊಟ್ಟ ಹಾಗೆ ನಮ್ಮ ಸರ್ವಸ್ವವನ್ನು ದೇವರಿಗೆ ಕೊಡಬೇಕು ಅನ್ನೋದೇ ದೇವರ ಒಂದು ಆಸೆ. ಸರ್ವಸ್ವವನ್ನು ದೇವರು ಕೊಟ್ಟಿದ್ದೀರಾ, ದೇವರಿಗೆ ಕೊಡ್ರಿ. ದೇವರ ಸಂಪೂರ್ಣದ ಆಶೀರ್ವಾದವನ್ನ ನಾವು ಅನುಭವಿಸ್ತೀವಿ. ಕರ್ತನಿಗೆ ಸ್ತೋತ್ರ. ಕರ್ತನ ವಾಕ್ಯಗಳ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ. ಆಮೇಲೆ ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ನಮ್ಮ ಸರ್ವಸ್ವವನ್ನು ನಿನಗೆ ಒಪ್ಪಿಸಿಕೊಡ್ಬೇಕನ್ನೋದೇ ಇವತ್ತು ನಮ್ಮೊಂದಿಗೆ ನೀನು ಮಾತನಾಡಿದ್ದೀಯಾ. ಎಷ್ಟೋ ಜನ ತಮ್ಮ ಸರ್ವಸ್ವವನ್ನು ನಿನಗೆ ಕೊಟ್ಟಿಲ್ಲಪ್ಪ, ಕೆಲವುದನ್ನ ಮಾತ್ರ ಕೊಡ್ತಾರೆ, ಅಥವಾ ಸರಿ ಇಲ್ಲದಿರೋದನ್ನ ಮಾತ್ರ ಕೊಡ್ತಾರೆ. ದೇವರೇ, ತಮ್ಮ ಪ್ರಥಮ ಸಮಯವನ್ನ ನೀನು ಕೊಡೋದಿಲ್ಲ. ದೇವರೇ, ಉತ್ತಮವಾದದ್ದು ನೀನು ಕೊಡೋದಿಲ್ಲ. ಆದ್ರೆ ಉತ್ತಮವಾದದನ್ನ, ಪ್ರಥಮ ಸಮಯವನ್ನ ನೀನು ಕೊಡುವಾಗ ಎಲ್ರಿಗೂ ಕೃಪೆ ಕೊಡಪ್ಪ. ಆ ರೀತಿ ನೀನು ಎಲ್ರೂ ನಡೆಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು.
ಓಡಿ ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು. ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.